ಕೆಲವೊಂದು ಕಡೆ ಹುಮ್ಮಸ್ ಕಾಣ್ತಾ ಇಲ್ಲ ಸರ್. ಇಂಪ್ಲಿಮೆಂಟ್ ಮಾಡೋದು ಮತ್ತೆ ಅದರ ಶಿಫಾರಸುಗಳನ್ನು ಅಂಗೀಕರಿಸ್ತಕ್ಕಂಥ ಬಗ್ಗೆ ಏನು ಸಚಿವ ಸಂಪುಟದ ಸಭೆಯಲ್ಲಿ ಚರ್ಚೆ ಅಪೂರ್ಣ ಆಗಿದೆ. ಚರ್ಚೆ ಸಂಪೂರ್ಣ ಆದ ನಂತರ ಅದರ ಬಗ್ಗೆ ಅಂತಿಮ ನಿರ್ಣಯವನ್ನು ತೆಗೆದುಕೊಳ್ತೇವೆ. ಅಲ್ಲಿ ಚರ್ಚೆ ಬರೋದಿಲ್ಲ. ಇದು ಎಲ್ಲಿದೆ? ಯಾವ ಚುನಾವಣಾ ನೀತಿ ಸಂಹಿತೆ ಇದೆ? ಯಾವುದೇ ನೀತಿ ಸಂಹಿತೆ ಗ್ರಾಮ ಪಂಚಾಯತಿ ಚುನಾವಣೆಗಳು ನೀವು ಹೇಳಿದ್ ಗೊತ್ತಾಯ್ತು ನನಗೆ. ಆ ಗ್ರಾಮ ಪಂಚಾಯತಿ ಚುನಾವಣೆಯ ಒಂದು ಫಲಿತಾಂಶದ ಮೇಲೆ ಪ್ರಭಾವ ಬೀರುವಂತಹ ಏನಾದರೂ ತೀರ್ಮಾನಗಳನ್ನು ತೆಗೆದುಕೊಂಡ್ರೆ ಉಲ್ಲಂಘನೆ ಆಗ್ತದೆ. ಇದು ಚುನಾವಣೆಗಳು ನಡೀತಾನೆ ಇದ್ದಾವೆ ಅಂತೇಳಿ ಏನು ಸರ್ಕಾರ ಕೆಲಸನೇ ಮಾಡಬಾರ್ದು. ಹಾಗಾಗಿ ಅಲ್ಲಿನ ಸ್ಥಳೀಯ ಪಂಚಾಯಿತಿ ಕ್ಷೇತ್ರದ ಬಗ್ಗೆ ಯಾವುದೇ ತೀರ್ಮಾನಗಳನ್ನು ಸರ್ಕಾರ ತೆಗೆದುಕೊಂಡ್ರೆ ಅಲ್ಲಿನ ಫಲಿತಾಂಶದ ಬಗ್ಗೆ ಪರಿಣಾಮ ಬೀರಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ನಾವು ಏನು ನೀತಿ ಸಂಹಿತೆಯನ್ನು ಅರ್ಥ ಮಾಡ್ಕೊಂಡಿದ್ದೇವೆ. ಅದರಿಂದ ಚುನಾವಣೆಯ ಮೇಲೆ ಯಾವುದೇ ಪರಿಣಾಮ ಬೀರ್ತಕ್ಕಂಥ ತೀರ್ಮಾನಗಳನ್ನು ಅಲ್ಲಿನ ಸಭೆಯಲ್ಲಿ ತೊಗೊಳ್ಳೋದಿಲ್ಲ. ಅದೇ ಶಿವಕುಮಾರ್ ಮಾಡಬೇಕಾಗ್ಲಿ, ಮುನಿಯಪ್ಪನ್ ಮಾಡಬೇಕಾಗ್ಲಿ, ಇನ್ನೊಬ್ಬರು ಮಾಡಬೇಕಾಗ್ಲಿ, ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ಣಯ ಮಾಡ್ತಕ್ಕಂಥದ್ದು. ಥ್ಯಾಂಕ್ ಯು. ಅದೇ ಶಿವಕುಮಾರ್ ಮಾಡಬೇಕಾಗ್ಲಿ, ಮುನಿಯಪ್ಪನ್ ಮಾಡಬೇಕಾಗ್ಲಿ, ಇನ್ನೊಬ್ಬರು ಮಾಡಬೇಕಾಗ್ಲಿ, ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ಣಯ ಮಾಡ್ತಕ್ಕಂಥದ್ದು. ಥ್ಯಾಂಕ್ ಯು. ಅದೇ ಶಿವಕುಮಾರ್ ಮಾಡಬೇಕಾಗ್ಲಿ, ಮುನಿಯಪ್ಪನ್ ಮಾಡಬೇಕಾಗ್ಲಿ, ಇನ್ನೊಬ್ಬರು ಮಾಡಬೇಕಾಗ್ಲಿ, ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ಣಯ ಮಾಡ್ತಕ್ಕಂಥದ್ದು. ಥ್ಯಾಂಕ್ ಯು. ಅದೇ ಶಿವಕುಮಾರ್ ಮಾಡಬೇಕಾಗ್ಲಿ, ಮುನಿಯಪ್ಪನ್ ಮಾಡಬೇಕಾಗ್ಲಿ, ಇನ್ನೊಬ್ಬರು ಮಾಡಬೇಕಾಗ್ಲಿ, ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ಣಯ ಮಾಡ್ತಕ್ಕಂಥದ್ದು. ಥ್ಯಾಂಕ್ ಯು.